ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಫ್ಯಾಷನ್ ಡಿಸೈನರ್ ಆ್ಯಂಡ್ ಟೈಲರಿಂಗ್. ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ ಹಾಗೂ ಇಂದಿನ ಶುಭೋದಯ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 29 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಟೋಪಿ ಡ್ರಾಯಿಂಗ್ ನೋಟ್ಸ್ ನೋಡಿದ್ದೀವಿ ಹಾಗೂ ಡ್ರಾಯಿಂಗನ್ನು ಕೂಡ ನೋಡಿದ್ವಿ. ಈ ದಿನ ಹೊಲಿಗೆ ವಿಧಾನ ನೋಟ್ಸನ್ನು ತಿಳ್ಕೊಳ್ಳೋಣ. ಹೊಲಿಗೆಯ ವಿಧಾನ ಮೊದಲಿಗೆ ಲಾಡಿ ಬೆಲ್ಟನ್ನು ಹೊಲಿಯೋ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದನೇದಾಗಿ ಬಟ್ಟೆಯು ಫೋಲ್ಡ್ ಮಡಚಿದಲ್ಲಿ ಕಟ್ ಮಾಡಿಕೊಳ್ಳುವುದು, ಅಂದರೆ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಎರಡನೇದಾಗಿ ಬಟ್ಟೆಯ ಮೇಲೆ ಮತ್ತು ಕೆಳಗೆ ಅರ್ಧ ಇಂಚ್, ಅಂದರೆ 4, 5, 6, 7 ನಂಬರ್ಸ್ ಇದೆಯಲ್ಲ, ನಂಬರ್ ಒಂದು ಬಾರಿ ಮಡಚಿ ಹೊಲಿಯುವುದು. ಬಟ್ಟೆಯ 2 ಅಂಚಲ್ಲಿ 1/4 ಇಂಚಿಗೆ ಹೊಲಿಗೆ ಹಾಕುವುದು. ನಾಲ್ಕನೇದಾಗಿ ಮಡಚಿದ ಅಂಚನ್ನು ಸೇರಿಸಿಕೊಂಡು ಮತ್ತೊಮ್ಮೆ ಹೊಲಿಯುವುದು. ಈಗ ಟೋಪಿಯ ಹೊಲಿಗೆ ವಿಧಾನ ಹೇಗೆ ಅಂತ ನೋಡುವ. ಇದು ಕೂಡ ಮೊದಲು ಫೋಲ್ಡ್ ಮಡಚಿದ ಬಟ್ಟೆಯ ಮಡಿಕೆಯನ್ನು ಬಿಡಿಸಿಕೊಳ್ಳುವುದು. ಎರಡನೇದಾಗಿ ಬಟ್ಟೆಯ 2 ಕೆಳಭಾಗದಲ್ಲಿ ಅರ್ಧ ಇಂಚ್, ಅಂದರೆ ನಂಬರ್ 4-7 ಒಂದು ಬಾರಿ ಮಡಚಿ ಹೊಲಿಯುವುದು. ಮೂರನೇದಾಗಿ ಬಟ್ಟೆಯ ಅಂಚು 2-7 ಹಾಗೂ 0-1 ಅರ್ಧ ಇಂಚು ಮಡಚಿ ಹೊಲಿದುಕೊಳ್ಳುವುದು. 4 ಬಟ್ಟೆಯ ಮಧ್ಯಭಾಗ, ಅಂದರೆ 0-2 ಬಟ್ಟೆಯ ಒಳಭಾಗಕ್ಕೆ ಹೊಲಿಗೆ. ಐದನೇದಾಗಿ ಬಟ್ಟೆಯ ಒಂದು ಬದಿಯನ್ನು ಹಿಂಭಾಗಕ್ಕೆ ಎಳೆದು ಇನ್ನೊಂದು ಬಟ್ಟೆಗೆ ಸರಿಯಾಗಿ ಜೋಡಿಸಿಕೊಳ್ಳುವುದು. ಪಾಯಿಂಟ್ 6, ಜೋಡಿಸಿದ ಬಟ್ಟೆಯ ಹೊಲಿಯಬೇಕಾದರೆ ನಂಬರ್ 7ರಿಂದ 1.5 ಇಂಚಿಗೆ ಲಾಡಿ ಬೆಲ್ಟನ್ನು ಇಟ್ಟು ಹೊಲಿಯುವುದು. ಫ್ರೆಂಡ್ಸ್, ಈಗ ಹೊಲಿಗೆ ನೋಟ್ಸ್ ಆಗಿದೆ. ಫ್ರೆಂಡ್ಸ್, ಪೇಪರ್ ಕಟ್ಟಿಂಗಿಗೆ ನಾನು ವೈಟ್ ಪೇಪರ್ ತಗೊಂಡಿದ್ದೀನಿ. ಇದರಲ್ಲಿ ಮೊದಲಿಗೆ ಟೋಪಿಯ ಅಗಲದ ಅಳತೆ 5.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ಇವಾಗ ಉದ್ದದ ಅಂಚಲ್ಲಿ 7 ಇಂಚು, ನೋಡಿ 7 ಇಂಚು ಇಲ್ಲಿಗೆ ಬರುತ್ತೆ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಉದ್ದದ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಂದ ಅಗಲನು 7 ಇಂಚು, ಕೆಳಭಾಗಕ್ಕೆ 7 ಇಂಚು ತಗೋಬೇಕು, 5.5 ತಗೋಬೇಕು. ನೋಡಿ, 5.5 ಇಲ್ಲಿಗೆ ಬರುತ್ತೆ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಅಗಲ 5.5, ಹಾಗೆ 7 ಇಂಚು ಉದ್ದಕ್ಕೆ ಕೆಳಭಾಗದಲ್ಲೂ 5.5 ಗುರುತಿಸ್ಕೊಂಡಿದ್ದೀವಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈಗ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ತನಕ ನಾವು ಮಡಿಸ್ಕೊಳ್ಬೇಕು ಪೇಪರನ್ನು. ಇಲ್ಲಿ 5.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಮೇಲ್ಗಡೆನೂ. ಇಲ್ಲಿ 7 ಇಂಚಿಗೆ ಕೂಡ 5.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಗಲದ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ತನಕ ಫೋಲ್ಡ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದು 5.5 ಇಂಚಿನ ಮಾರ್ಕ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು.
ನೋಡಿ, ಈಗ ಈ 5.5 ಇಂಚಿಗೆ ಅಳತೆ ತಗೊಂಡು ಈಗ ಉದ್ದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಿಂದ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಮಡ್ಚೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಕೆಳಗಡೆ ಮಾಡ್ಕೊತೀನಿ. ನೋಡಿ, ಕೆಳಭಾಗದಿಂದ ಉದ್ದದ 7 ಇಂಚು. ನೋಡಿ, 7 ಇಂಚ್ ಇಲ್ಲಿಗೆ ಬರುತ್ತೆ. ನೋಡಿ, 7 ಇಂಚ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಮಡ್ಚ್ಕೋಬೇಕು. ಈ ಥರ ನೋಡಿ, ಈ ಥರ ಮಡ್ಚ್ಕೋಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು, ಮಡ್ಚ್ಕೋಬೇಕು. ನೋಡಿ, ನಾವು ಮೊದಲೇ ಅಗಲದ ಅಳತೆಯನ್ನು ತಗೊಂಡು ಉದ್ದಕ್ಕೆ ಮಡ್ಚ್ಕೊಂಡಿದ್ವಿ. ಈಗ ಕೆಳಭಾಗದಿಂದ ಉದ್ದಕ್ಕೆ 7 ಇಂಚ್ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಮಡ್ಚ್ಕೊಂಡಿದ್ದೀವಿ. ಅಡ್ಡಕ್ಕೆ ಮಡ್ಚ್ಕೋಬೇಕು. ಉದ್ದದ ಅಳತೆ ತಗೊಂಡು ಅಡ್ಡಕ್ಕೆ ಈ ಥರ ಮಡ್ಚ್ಕೋಬೇಕು. ಇವಾಗ ಡ್ರಾಯಿಂಗ್ ಅಳತೆ ಮಾಡ್ಕೊಳ್ಳೋಣ. ನೋಡಿ, ಈಗಾಗಲೇ ನಾವು ಉದ್ದದ ಅಳತೆಯನ್ನು ತಗೊಂಡಿದ್ದೀವಿ. ಉದ್ದದ ಅಳತೆ ತಗೊಂಡು ಮಡಿಕೆ ಹಾಕ್ಕೊಂಡಿದ್ದೀವಿ. ಇಲ್ಲಿ 0 ಕೆಳಗಡೆ 1, 0ದಿಂದ 1 7 ಇಂಚು. ಹಾಗೆ ಅಗಲದ ಅಳತೆ ಕೂಡ ತಗೊಂಡು ಮಡ್ಚ್ಕೊಂಡಿದ್ದೀವಿ. ಇದು 0ದಿಂದ 2 ಅಗಲ 5.5 ಇದೆ. ಹಾಗೆ 1ರಿಂದ 3, 0ದಿಂದ 1 7, 0ದಿಂದ 2, 1ರಿಂದ 3 5.5 ಇಂಚು. ಈಗ ನೋಟ್ಸಲ್ಲಿ ಡ್ರಾಯಿಂಗ್ ಮಾಡಿದಂಗೆ 0ದಿಂದ 4, 1ರಿಂದ 5 ಅರ್ಧ ಇಂಚು, 0ದಿಂದ 4 ಅರ್ಧ ಇಂಚು, ಹಾಗೆ 1ರಿಂದ 5 ಕೂಡ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 3ರಿಂದ 6 ಕೆಳಗಡೆ, ಹಾಗೆ ಮೇಲ್ಗಡೆ 2ರಿಂದ 7 ಕೂಡ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಕೋಬೇಕು. ನೋಡಿ, ಈಗ ಸೇರಿಸ್ಕೊಂಡಿದ್ದಾಗಿದೆ. ಮೇಲ್ಗಡೆನೂ ಕೆಳಭಾಗನೂ ಸೇರಿಸ್ಕೊಂಡಾಗಿದೆ. ಈಗ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಇವಾಗ ಕಟ್ಟಿಂಗನ್ನು ಮಾಡ್ಕೋಬೇಕು. ನೋಡಿ, ಇವಾಗ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಅಳತೆ ತುದಿ ಎಡ್ಜಿಲ್ಲಿದೆ. ಅಳತೆಯಿಂದ ಒಳಗಡೆ ಅರ್ಧ ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಅಳತೆ ಮಾಡ್ಕೊಂಡಾಗಿರೋ ಎಡ್ಜಿದೆಯಲ್ಲ, ಅಲ್ಲಿಗೆ ನಾವು ಕಟ್ ಮಾಡಬೇಕು. ಅಂದರೆ ಅರ್ಧ ಇಂಚ್ ಮಾರ್ಕಿಂಗ್ ಗೀಟಿಗಿಂತ ಕೆಳಗಡೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ. ನೋಡಿ, ಇವಾಗ ಪೇಪರ್ ಕಟ್ಟಿಂಗ್ ಆಗಿದೆ, ಹ್ಯಾಟ್ ಕಟ್ಟಿಂಗ್ ಆಗಿದೆ. ಇವಾಗ ಬೆಲ್ಟ್ ಪೇಪರ್ ಕಟ್ಟಿಂಗ್ ನೋಡುವ. ನೋಡಿ, ನಾನು ಇನ್ನೊಂದು ವೈಟ್ ಪೇಪರನ್ನು ತಗೊಂಡಿದ್ದೀನಿ. ಇದು ಕೂಡ ಸೇಮ್ ಹಾಗೆ 1 ಇಂಚಿಗೆ ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ನೋಡಿ, ಅಂಚಲ್ಲಿ 7 ಇಂಚಿಗೆ ಮಾರ್ಕು. ಹಾಗೆ ಕೆಳಗಡೆನೂ ಅಗಲ 1 ಇಂಚಿಗೆ ಮಾರ್ಕಿಂಗ್. ನೋಡಿ, ಇದು ಅಗಲ ಉದ್ದ ಮತ್ತು ಅಗಲ 1 ಇಂಚಾಗಿದೆ. ಇಲ್ಲಿಗೆ ನಾವು ಮಡಿಕೆ ಹಾಕ್ಕೋಬೇಕು. ಈ ಥರ 1 ಇಂಚ್ ಮಾರ್ಕ್ ಇದೆಯಲ್ಲ, ಇಲ್ಲೂ ಕೆಳಗಡೆ 1 ಇಂಚ್ ಮಾರ್ಕ್ ಇದೆಯಲ್ಲ, ಇಲ್ಲಿಗೆ ನಾವು ನೋಡಿ, ಇಲ್ಲಿಗೆ ಈ ಥರ ಮಡ್ಚ್ಕೋಬೇಕು. ನೋಡಿ, ಈ ಥರ ಮಡ್ಚ್ಕೋಬೇಕು. ನೋಡಿ, ಈ ಥರ ಮಡಿಕೆ ಹಾಕ್ಕೊಂಡು ಇಲ್ಲಿ ಉದ್ದದ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿಗೆ ಬರುತ್ತೆ, ಇಲ್ಲಿ ತನಕ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ. ಇದು 1 ಇಂಚ್ ಅಗಲ, 7 ಇಂಚು ಉದ್ದ. ಇವಾಗ ನಾವು ಇದನ್ನು ಇಲ್ಲಿಂದ ಈ ತುದಿಯಿಂದ ಈ ಅಂಚಿಗೆ ಕಟ್ ಮಾಡಿಕೊಂಡು ಇಲ್ಲಿ 7 ಇಂಚಿಗೆ ಅಡ್ಡ ಕಟ್ ಮಾಡ್ಕೋಬೇಕು. ನೋಡಿ, ಈ ಬಟ್ಟೆನ ನನ್ನ ಕಡೆ ಉದ್ದಕ್ಕೆ ಹೀಗೆ ತಿರುಗಿಸ್ಕೊಂಡಿದ್ದೀನಿ. ಈಗ ಕಟ್ಟಿಂಗ್ ಮಾಡುವ. ನೋಡಿ, ಇಲ್ಲಿ ಮೇಲ್ಗಡೆ 1 ಇಂಚಿಗೆ ಹಾಗೆ ಕೆಳಗಡೆ ಉದ್ದ 7 ಇಂಚಿಗೆ ಬೆಲ್ಟಿಗೆ ಕಟ್ ಮಾಡ್ಕೊಂಡಿದ್ದೀವಲ್ಲ, ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈ ಮಾರ್ಕ್ ಪ್ರಕಾರ ನಾವು ಕಟ್ ಮಾಡ್ಕೋಬೇಕು. ಇಷ್ಟೇ. ಈ ಮಡಿಕೆ ಹಾಕಿರೋ ಬದಿಯಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಈ ಎಡ್ಜಿಗೆ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, 1 ಇಂಚಿಗೆ ಈ ಥರ ಕಟ್ ಮಾಡ್ಕೋಬೇಕು. ಕತ್ತರಿಯನ್ನು ನೇರವಾಗಿ ಇಟ್ಕೊಂಡು
ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಇದು ಬೆಲ್ಟಿನ ಪೇಪರ್ ಕಟ್ಟಿಂಗ್ ಆಗಿದೆ. ನೋಡಿ, ಈಗ ಬೆಲ್ಟ್ ಪೇಪರ್ ಕಟ್ಟಿಂಗ್ ಆಗಿದೆ. ಫ್ರೆಂಡ್ಸ್, ಹಿಂದಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಂದನೆಗಳೊಂದಿಗೆ